ಆದರೆ ಅವ್ರ ಗುಂಪುಗಾರಿಕೆ ಇದೆಯಲ್ಲ, 3 ಜನ ಇದ್ದರೆ 4 ಜಗಳ ಆಡ್ತಾರೆ. 3 ಜನ ಕಾಂಗ್ರೆಸ್ಸಿಗರಿದ್ದರೆ 4 ಸಬ್ಜೆಕ್ಟ್ ತಗೊಂಡು ಜಗಳ ಆಡ್ತಾರೆ. ಇಲ್ಲ ಜಾತಿ ಬಗ್ಗೆ ಜಗಳ ಆಡ್ತಾರೆ, ಇಲ್ಲ ಧರ್ಮದ ಬಗ್ಗೆ ಜಗಳ ಆಡ್ತಾರೆ. ಸುಮ್ಮನೆ ಇರಂತೂ ಇರಲ್ಲ ಅವರು. ಯಾರು ಇವ್ರಿಗೆ ಕೇಳಿದ್ರಾ ನೀವು ಹಿಜಾಬನ್ನ ಶಾಲೆ ಕಾಲೇಜಲ್ಲಿ ತನ್ನಿ? ಯಾರು ವಿದ್ಯಾರ್ಥಿಗಳು ಬಂದು ಕೇಳಿದ್ರೆ ಅವರಿಗೆ? ನೋಡ್ರು ಮುಸಲ್ಮಾನರು ಒಂದು ಸಭೆ ನೋಡಿದ್ರು. ಸಭೆ ನೋಡ್ತಿದ್ದಂಗೆ ಅಲ್ಲೇ ಭಾಷಣ ಅವ್ರದ್ದು. ಇನ್ನು ಮುಂದೆ ಹಿಜಾಬ್ ಏನು ಬೇಕಾದ್ರೂ ಮಾಡ್ಕೋಬೋದು, ಯಾರೂ ನಿಮ್ಗೆ ಅಡ್ಡ ಬರಲ್ಲ. ಹಿಂದೂ ಸಮಾಜ ಸುಮ್ಮನಿದೆಯೇನೀಗ? ಹಿಂದೂ ಸಮಾಜ ಸುಸಂಘಟಿತವಾಗಿದೆ. ಸಾಧು ಸಂತರಿಂದ ಹಿಡಿದು ಕಾಲೇಜ್ ವಿದ್ಯಾರ್ಥಿನಿ ಹಿಡಿದು ಯುವಕರಿಂದ ಹಿಡಿದು ಇಡೀ ಹಿಂದೂ ಸಮಾಜ ಯಾವ ಕಾರಣಕ್ಕೂ ಕೂಡ ನಮಗೆ ಸಮವಸ್ತ್ರ ಬೇಕು ಅಂತ ಹೇಳಿದ್ರು. ಈ ರೀತಿ ಜಾತಿಯಲ್ಲಿ ವಿಷಬೀಜ, ಧರ್ಮದ ಬಗ್ಗೆ ವಿಷಬೀಜ ಬಿತ್ತಿ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ. ನೀವೇನು ಇವಾಗ ಪ್ರಸ್ತಾಪ ಮಾಡಿದ್ರಿ, ಉಪಮುಖ್ಯಮಂತ್ರಿಗಳು ಆ ಲೆಕ್ಕದಲ್ಲಿ ಬರೋಂಥ ಲೋಕಸಭೆ ಮುಂಚೆ ಅಥವಾ ಲೋಕಸಭೆ ಮುಗಿತಿದ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ, ಇದು ಶತಸಿದ್ಧ. ಸರಿಗ ಆದರೆ ಅವ್ರ ಗುಂಪುಗಾರಿಕೆ ಇದೆಯಲ್ಲ, 3 ಜನ ಇದ್ದರೆ 4 ಜಗಳ ಆಡ್ತಾರೆ. 3 ಜನ ಕಾಂಗ್ರೆಸ್ಸಿಗರಿದ್ದರೆ 4 ಸಬ್ಜೆಕ್ಟ್ ತಗೊಂಡು ಜಗಳ ಆಡ್ತಾರೆ. ಇಲ್ಲ ಜಾತಿ ಬಗ್ಗೆ ಜಗಳ ಆಡ್ತಾರೆ, ಇಲ್ಲ ಧರ್ಮದ ಬಗ್ಗೆ ಜಗಳ ಆಡ್ತಾರೆ. ಸುಮ್ಮನೆ ಇರಂತೂ ಇರಲ್ಲ ಅವರು. ಯಾರು ಇವ್ರಿಗೆ ಕೇಳಿದ್ರಾ ನೀವು ಹಿಜಾಬನ್ನ ಶಾಲೆ ಕಾಲೇಜಲ್ಲಿ ತನ್ನಿ? ಯಾರು ವಿದ್ಯಾರ್ಥಿಗಳು ಬಂದು ಕೇಳಿದ್ರೆ ಅವರಿಗೆ? ನೋಡ್ರು ಮುಸಲ್ಮಾನರು ಒಂದು ಸಭೆ ನೋಡಿದ್ರು. ಸಭೆ ನೋಡ್ತಿದ್ದಂಗೆ ಅಲ್ಲೇ ಭಾಷಣ ಅವ್ರದ್ದು. ಇನ್ನು ಮುಂದೆ ಹಿಜಾಬ್ ಏನು ಬೇಕಾದ್ರೂ ಮಾಡ್ಕೋಬೋದು, ಯಾರೂ ನಿಮ್ಗೆ ಅಡ್ಡ ಬರಲ್ಲ. ಹಿಂದೂ ಸಮಾಜ ಸುಮ್ಮನಿದೆಯೇನೀಗ? ಹಿಂದೂ ಸಮಾಜ ಸುಸಂಘಟಿತವಾಗಿದೆ. ಸಾಧು ಸಂತರಿಂದ ಹಿಡಿದು ಕಾಲೇಜ್ ವಿದ್ಯಾರ್ಥಿನಿ ಹಿಡಿದು ಯುವಕರಿಂದ ಹಿಡಿದು ಇಡೀ ಹಿಂದೂ ಸಮಾಜ ಯಾವ ಕಾರಣಕ್ಕೂ ಕೂಡ ನಮಗೆ ಸಮವಸ್ತ್ರ ಬೇಕು ಅಂತ ಹೇಳಿದ್ರು. ಈ ರೀತಿ ಜಾತಿಯಲ್ಲಿ ವಿಷಬೀಜ, ಧರ್ಮದ ಬಗ್ಗೆ ವಿಷಬೀಜ ಬಿತ್ತಿ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ. ನೀವೇನು ಇವಾಗ ಪ್ರಸ್ತಾಪ ಮಾಡಿದ್ರಿ, ಉಪಮುಖ್ಯಮಂತ್ರಿಗಳು ಆ ಲೆಕ್ಕದಲ್ಲಿ ಬರೋಂಥ ಲೋಕಸಭೆ ಮುಂಚೆ ಅಥವಾ ಲೋಕಸಭೆ ಮುಗಿತಿದ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ, ಇದು ಶತಸಿದ್ಧ. ಸರಿಗ